ಪ್ರಮುಖವಾಗಿರ್ತಕ್ಕಂಥ ಹೇಳಿಕೆಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಆ ಗಮನಕ್ಕೆ ಕೊಟ್ಟ ನಂತರದೊಳಗೆ ವೇದಿಕೆಯ ಒಂದಷ್ಟು ಅಭಿನಂದನೆಯನ್ನು ಮಾಡಿದಂಥದ್ದು, ವೇದಿಕೆಯ ಮೇಲೆ ಅನೇಕರು ಕಾರ್ಯಕ್ರಮವ ಕುರಿತಂತೆ ಮಾತನಾಡಿದರು. ಶಾಸಕರಾದಂಥ ಸಂಪಂಗಿಯವರು ಮಾತನಾಡಿದರು. ಹಾಗೆಯೇ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಾಡಾಳ್ ವಿರೂಪಾಕ್ಷಪ್ಪರವರ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ ಅವರು ಮಾತನಾಡಿದರು. ಹಾಗೆಯೇ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರಾಗಿದ್ದಂತಹ ಅಂಜನಪ್ಪನವರು ಮಾತನಾಡಿದರು. ಮಾರೇಗೌಡರು ಮಾತನಾಡಿದರು. ಅವರೆಲ್ಲ ಏನೇನು ಮಾತನಾಡಿದ್ರು ಮತ್ತು ಹೇಗೆ ಯಾರ್ಯಾರು ಬಂದು ಅಭಿನಂದಿಸಿರು ಅನ್ನುವಂಥ ಒಂದು ಚಿತ್ರಣವನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಹುಟ್ಟುಹಬ್ಬದ ಶುಭಾಶಯ ಕೋರಕ್ಕೆ ಬಂದಿರತಕ್ಕಂಥ ನಮ್ಮ ನಾಡಿನ ನೆಚ್ಚಿನ ರೈತ ನಾಯಕ, ದೀನ ದಲಿತರ ಬಡವರ ಬಂಧು, ಆಶಾ ಕಿರಣ ಮತ್ತು ಕರ್ನಾಟಕ ರಾಜ್ಯದ ಹಿಂದೆಂದೂ ಕಂಡಿರದಂತ ಒಬ್ಬ ಧೀಮಂತ ನಾಯಕ ನಮ್ಗೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪೂರ್ವಜನ ಪುಣ್ಯ ಅಂತ ಹೇಳಿ ಸಂದರ್ಭದಲ್ಲಿ ನಾನಂತೂ ಭಾವಿಸ್ತೇನೆ. ಇಂಥ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ರುದ್ರೇಶಣ್ಣವರಿಗೆ ಆಶೀರ್ವಾದವನ್ನು ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರು, ಜನ್ಮದಿನದ ಆಚರಣೆಗೆ ಸೇರಿರ್ತಕ್ಕಂಥ ಎಲ್ಲ ಅಭಿಮಾನಿಗಳೇ, ಕಾರ್ಯಕರ್ತರೇ ಮತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥ ನಮ್ಮ ಸಹೋದರ ರುದ್ರೇಶ್ ಅವರು, ಭಗವಂತ ಅವರಿಗೆ ಈಗಾಗಲೇ ದೊಡ್ಡವರು ಎಲ್ಲ ಆಶೀರ್ವಾದವನ್ನು ಮಾಡಿದ್ದಾರೆ. ಭಗವಂತ ಅವರಿಗೆ ಸನ್ಮಂಗಳಗಳನ್ನು ಉಂಟು ಮಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳು ನೀಡ್ತಾ ಮತ್ತೊಮ್ಮೆ ಈ ವರವನ್ನು ಕೊಟ್ಟ ಮಿತ್ರರು, ಜನನಾಯಕರು, ಸಮಾಜ ಸೇವಕರು ಆದಂತ ಸನ್ಮಾನ್ಯ ಶ್ರೀ ರುದ್ರೇಶ್ ಅವರ ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ನಾಯಕರು, ನಾಡಿನ ರೈತಪರ ಹೋರಾಟಗಾರರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಹಿರಿಯರಾದಂತಹ ಯಡಿಯೂರಪ್ಪಾಜಿ ಅವರು ಬಂದಿದ್ದಾರೆ. ಅವರಿಗೆ ನಮಸ್ಕರಿಸುತ್ತಾ, ಈ ದಿನ ರುದ್ರೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಒಂದು ಉತ್ತಮ ರೀತಿಯಲ್ಲಿ ಸಮಾಜ ಸೇವೆಗಳನ್ನು ಮಾಡ್ತಾ ಇವತ್ತು ಯಡಿಯೂರಪ್ಪಾಜಿಯವರ ಸಮ್ಮುಖದಲ್ಲಿ ಅವರ ಆಶೀರ್ವಾದದೊಂದಿಗೆ ಅವರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಈ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮೂಲೆಗಳಿಂದ ಬಂದಿರುವಂತ ಕಾರ್ಯಕರ್ತರು ಮತ್ತು ನಾಯಕರುಗಳು ಬಂದಿದ್ದಾರೆ. ಅವರೆಲ್ಲರಿಗೂ ನಾವೊಂದು ಸಂತೋಷದ ವಿಷಯವನ್ನು ನಮ್ಮ ಯಡಿಯೂರಪ್ಪಾಜಿ ಅವರು ಈಗಾಗಲೇ ಸೂಚನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ರುದ್ರೇಶಣ್ಣನವರು ಯಶವಂತಪುರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬರ್ತಾರೆ. ಕಂಡಂತ ಧೀಮಂತ ನಾಯಕ, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು, ಆತ್ಮೀಯರು, ಹಾಗೆ ವೇದಿಕೆ ಮುಂಭಾಗದಲ್ಲಿ ರುದ್ರೇಶ್ ಅವರನ್ನ ಅರಸ್ಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಸನ್ಮಿತ್ರರೇ, ರುದ್ರೇಶ್ ಅವರು ತನ್ನ ಹುಟ್ಟುಹಬ್ಬವನ್ನ ಸಮಾಜಮುಖಿಯಾದಂತ ಸಮಾಜ ಸೇವೆಗೆ ಒಂದು ಅರ್ಪಣೆಯನ್ನ ಮಾಡ್ತಾ ಇವತ್ತು ಅವರು ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಹಾಗೆ ಇತರೆ ಸಮಾಜಕ್ಕೆ ಉಪಯೋಗ ಆಗುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ.
ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕಾಂಚೀಪುರಂ ಸಿಲ್ಕ್ ಸೀರೆ ಮೇಳ ಇದೇ ತಿಂಗಳು ಭಾನುವಾರ 27ರ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ ಮೈಸೂರು ರಸ್ತೆಯಲ್ಲಿರುವ ಮೆಟ್ರೋ ಪಕ್ಕದ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ. ಕಾಂಚೀಪುರಂನಿಂದ ನೇರ ಸಿಲ್ಕ್ ಸೀರೆ ಲಭ್ಯವಿದ್ದು ಗ್ರಾಹಕರು ಭೇಟಿ ನೀಡಿ ವರಮಹಾಲಕ್ಷ್ಮಿ ಹಬ್ಬ ಅದ್ದೂರಿಯಾದ ಸೀರೆಯೊಂದಿಗೆ ಆಚರಿಸಬಹುದು. ಬನ್ನಿ ಪೂರ್ಣಿಮಾ ಪ್ಯಾಲೇಸ್ಗೆ ಸೀರೆ ಕೊಂಡು ಆನಂದಿಸಿ. ಇದಿಷ್ಟು ಒಂದು ಭಾಗ ರಾಜ್ಯದ ನಾಯಕರುಗಳ ಹೇಳಿಕೆ. ಮತ್ತೊಂದು ಭಾಗದೊಳಗೆ ವೇದಿಕೆಯ ಮೇಲೆ ನಡೆದಂತಹ ಸಮಾರಂಭದ ಸಂಪೂರ್ಣ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಅದು ಆದ ಮೇಲೆ ಕೆಲವೊಂದಷ್ಟು ಅವರ ಆತ್ಮೀಯರು ಸುದ್ದಿ ಮೃದಂಗಕ್ಕೆ ವಿಶೇಷವಾಗಿರತಕ್ಕಂಥ ಅಭಿನಂದನೆ, ಅದರ ಜೊತೆಗೆ ಒಂದಷ್ಟು ರಾಜಕೀಯದ ಚಟುವಟಿಕೆಯ ಮಾತುಗಳನ್ನು ಕೂಡ ಆಡಿದರು. ಕರ್ನಾಟಕ ವಿಜಯ ಸೇನೆಯ ಅಧ್ಯಕ್ಷ ದೀಪಕ್ ರವರು ನನ್ನ ಸಹೋದರ ಈ ಬಾರಿ ಶಾಸಕನಾಗುವುದು ನಿಶ್ಚಿತ ಅನ್ನುವಂಥದ್ದನ್ನು ಹೇಳಿದರು. ನಿಮ್ಮ ಆತ್ಮೀಯ ಸ್ನೇಹಿತರು ರುದ್ರೇಶ್ ಅವರ ಸಹೋದರರು ಹುಟ್ಟುಹಬ್ಬ ಅವ್ರ ಜೊತೆ ಸಾಕಷ್ಟು ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದೀರಿ. ಇವತ್ತು ಅತ್ಯಂತ ವಿಶೇಷ ಅಂತಂದರೆ ಅವರು ಶಾಸಕ ಸ್ಥಾನದ ಅಭ್ಯರ್ಥಿ ಅಂತ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ದಾರೆ. ಏನು ಅನ್ನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ನನ್ನ ಸೋದರನಿಗೆ ಶಾಸಕ ಸ್ಥಾನಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿಕೊಟ್ಟು ನೀನು ಈ ಕ್ಷೇತ್ರದಲ್ಲಿ ನಿಂತ್ಕೋ ಶಾಸಕನಾಗುವಂಥ ಆಶೀರ್ವಾದ ಮಾಡಿದ್ದು ಅವರ ಜನ್ಮದಿನದೊಂದು. ಅದು ವಿಶೇಷ. ಯಾಕೆಂದರೆ ಇವತ್ತು ಅವರ ಎಲ್ಲ ಅಭಿಮಾನಿಗಳು, ಸ್ನೇಹಿತರು ಮತ್ತು ಕುಟುಂಬ ವರ್ಗ ಸೇರಿ ಇವತ್ತು ಒಂದು ಅವರ ಜನ್ಮದಿನದ ಆಯೋಜನೆಯನ್ನು ಮಾಡಿತ್ತು. ಅದರಲ್ಲಿ ವಿಶೇಷವಾಗಿ ಆರೋಗ್ಯ ಶಿಬಿರ ಮತ್ತು ಏನು ಪೌರಕಾರ್ಮಿಕರಿಗೆ ಸಮವಸ್ತ್ರ ಕೊಡುವಂಥದ್ದು ಇರ್ಬೋದು, ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ರೂಪುರೇಷೆಯನ್ನು ಮಾಡಿದ್ವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಆಗಮಿಸಿ ಇಂಥ ಒಂದು ಹೇಳಿಕೆ ಕೊಟ್ಟಾಗ ತುಂಬ ಇವತ್ತು ಮನೆಯವರು ಎಲ್ಲರಿಗೂ ಸಂತೋಷ ಆಗಿದೆ. ನಾವೆಲ್ಲರೂ ಸಹ ಅವ್ರಿಗೋಸ್ಕರ ಹಗಲು ಇರುಳು ಅನ್ನೋದೇ ನೋಡದೆ ಅವರನ್ನು ಶಾಸಕರನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಎಲ್ಲ ಶ್ರಮಿಸ್ತೀವಿ. ಅಣ್ಣನಿಗೆ ಆದಷ್ಟು ಬೇಗ ಜನಸೇವೆ ಮಾಡುವಂಥ ಸ್ಥಾನ ಸಿಗಲಿ, ವಿಧಾನಸಭೆಗೆ ಹೋಗಿ ರೈತರ ಪರವಾಗಿ. ಯಾಕೆಂದರೆ ನಮ್ಮಣ್ಣ ರೈತರ ವಿಚಾರದಲ್ಲಿ ತುಂಬ ಕಾಳಜಿಯನ್ನು ಕೊಟ್ಟು ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಹಿಂದೆ ರಾಮನಗರ ಜಿಲ್ಲಾಧ್ಯಕ್ಷ ಇದ್ದಾಗ ರಾಮನಗರದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿರ್ಬೋದು. ಮೊನ್ನೆ ಬೆಂಗಳೂರಿಂದ ಮೈಸೂರಿಗೆ ಹೋದಾಗ ಪಾದಯಾತ್ರೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಅನೇಕ ಅವರಿಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೆಳಮಟ್ಟದಿಂದ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ. ಅಂದರೆ ಪಕ್ಷದಲ್ಲಿ ಯಾವುದೇ ಸ್ಥಾನದಿಂದನೂ ಮೇಲ್ಮಟ್ಟಕ್ಕೆ ಬಂದು ಎಲ್ಲ ರೀತಿಯ ಕೆಲಸಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಈ ಹಿಂದೆ ಮಾಗಡಿ ಕ್ಷೇತ್ರದಲ್ಲಿ ಅವರು ಕುಮಾರಸ್ವಾಮಿ ವಿರುದ್ಧ ರಾಮನಗರದಲ್ಲಿ ಸ್ಪರ್ಧೆ ಮಾಡಿದರು. ಈ ಸರಿ ಯಶವಂತಪುರಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದಾಗ ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಜನ್ಮದಿನದಿಂದ ಹೇಳಿರೋದ್ರಿಂದ ತುಂಬ ಸಂತೋಷ ಆಗಿದೆ. ಅವರಿಗೆ ಯಶಸ್ಸು ಸಿಗಬೇಕು ಅಂತ ನಮ್ಮೆಲ್ಲರ ಆಸೆ ಸರ್. ಅದಾದಮೇಲೆ BJPಯ ಉಳ್ಳಾಳ ವಾರ್ಡಿನ ನಿಕಟ ಪೂರ್ವಾಧ್ಯಕ್ಷ ಶಶಿಕುಮಾರ್ ಅವರು ಮಾತನಾಡುವ ಸಂದರ್ಭದೊಳಗೆ ನಿನ್ನೆ ಬ್ಯಾನರ್ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳುವಂಥ ಕುರಿತಂತೆ ಅವರೊಂದು ಹೇಳಿಕೆಯನ್ನು ಕೂಡ ಹಾಕಿದ್ರು. ಇದು ಸೋಮಶೇಖರ್ ಅವರೇ ಮಾಡಿದ್ದಾರೆ ಅಂತ ಹೇಳಿದ ನಾವು ಹೇಳಿದ್ವಿ, ಸೋಮಶೇಖರ್ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಸುಳ್ಳು ವರದಿ ಅಂತ ನಮ್ಮ ಗಮನಕ್ಕೆ ಬಂದಿರ್ತಕ್ಕಂಥ ತಾವು ಹಾಕಿರುವುದು ಸೂಕ್ತವಾದದಲ್ಲ. ಏನು BBMPಯ ಫುಟ್ಪಾತ್ ತೆರವಿನ ಹಿನ್ನೆಲೆಗೆ ಅದನ್ನು ತೆರವುಗೊಳಿಸಿದ್ರು ಅಂತ ನಾವು ವರದಿ ಮಾಡಿದ್ದೇವೆ. ನೀವು ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿದ್ದೀರಲ್ಲ ಅಂತ ಹೇಳಿದಾಗ ನಮಗೆ ಬಂದ ಮಾಹಿತಿ ಅದು. ಅವರು ಮಾಡದೇ ಇದ್ದರೆ ಒಳ್ಳೆಯದು, ಮಾಡಿದರೆ ತಪ್ಪು ಅಂತ ಹೇಳಿ ಶಶಿಕುಮಾರ್ ಅವರು ಆ ಬಗ್ಗೆ ಮಾತನಾಡೋದು. ನಿಮ್ಮ ಆತ್ಮೀಯರಾಗಿರ್ತಕ್ಕಂಥ ರುದ್ರೇಶ್ ಅವರ ಹುಟ್ಟುಹಬ್ಬದೊಳಗೂ ರಾಜಕಾರಣ ಬೇಡ ಅಂತ ಕೂಡ ರಾಜಕಾರಣ ಆರಂಭವಾಗಿದೆ. ಅವರ ಕ್ಷೇತ್ರದ ಶಾಸಕ ಸ್ಥಾನದ ಅಭ್ಯರ್ಥಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಯುವ ಮುಖಂಡರಾಗಿರ್ತಕ್ಕಂಥ ತಾವು ತಮ್ಮ ಅಭಿಪ್ರಾಯ? ಮೊದಲನೇದಾಗಿ ರಾಜ್ಯ ಉಪಾಧ್ಯಕ್ಷರು ಹಿರಿಯರಾದ ರುದ್ರೇಶಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಇವತ್ತು ನಮ್ಮೆಲ್ಲರ ಪೂಜ್ಯರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇವತ್ತು ರುದ್ರೇಶಣ್ಣವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಆಗಮಿಸಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಲಿ ಅಂತ ಅರಸಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಅವ್ರಿಗೆ ಈ ಜವಾಬ್ದಾರಿಯನ್ನು ನೀಡಿದ್ರೆ ಒಳ್ಳೆ ತಂದಲ್ಲಿ ನಿಭಾಯಿಸ್ಕೊಂಡು ಹಾಗೂ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಒಳ್ಳೆ ಸಂಘಟನೆಯನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಹಾಗಾಗಿ ಅವ್ರಿಗೆ ಭಗವಂತ ಆ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ನೀವು ಹೇಳ್ತೀರಿ ಅವರು ಆ ಶಾಸಕ ಸ್ಥಾನಕ್ಕೆ ನಿಲ್ತಾರೆ, ಗೆಲುವು ಸೋಲು ಪರಮಾತ್ಮನ ಇಚ್ಛೆ. ನಿಮ್ಮ ಪಕ್ಷದೊಳಗೆ ಇನ್ನೂ ಅಧ್ಯಕ್ಷನೇ ನೇಮಕ ಮಾಡ್ಕೊಳಕ್ಕಾಗ್ತಿಲ್ಲ. ಒಂದು ರೀತಿ ಅಶಕ್ತರಾಗಿದ್ದಾರೆ. ನೀವು ಒಂದು ಕಡೆಗೆ ಹೋರಾಟ ಮಾಡ್ತೀರಿ, ಇನ್ನೊಬ್ಬರ ಕಡೆಗೆ ಹೋರಾಟ ಮಾಡ್ತೀರಿ. ಎಲ್ಲೋ ಒಂದು ಕಡೆಗೆ ಪಕ್ಷ ಒಂದು ರೀತಿ ಅಶಕ್ತರಾಗೋಯ್ತಾ ಅಂತ ಇಷ್ಟು ದಿವಸ ಇನ್ನೂ ನೇಮಕ ಆಗಿಲ್ಲ. ಈಗ ಖಾಲಿ ಟ್ರೈನ್ ಇದ್ದರೆ ಎಲ್ಲಿ ಬೇಕಾದ್ರೂ ಹೋಗಿ ಮಲ್ಕೊಬೋದು, ಎಲ್ಲಿ ಬೇಕಾದ್ರೂ ಹೋಗಿ ಕೂತ್ಕೊಬೋದು. ನಮ್ಮದು ತುಂಬಿದ ಟ್ರೈನು. ನಮ್ಮಲ್ಲಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಯಥೇಚ್ಛವಾಗಿದ್ದಾರೆ. ಹಾಗಾಗಿ ಎಲ್ಲರೂ ಪಕ್ಷಕ್ಕೆ ನಿಷ್ಠೆಯಿಂದ ದುಡ್ಕೊಂಬಂದಿದ್ದಾರೆ. ಇವತ್ತು ಯಾವುದೇ ರೀತಿ ಎರಡು ದೋಣಿ ಮೇಲೆ ಕಾಲಿಕ್ಕ ಅಂತ ಕೆಲಸ ನಮ್ಮ ಪಕ್ಷದ ಮುಖಂಡರುಗಳಾಗಲಿ ಕಾರ್ಯಕರ್ತರುಗಳಾಗಲಿ ಮಾಡಿಲ್ಲ. ಹಾಗಾಗಿ ಎಲ್ರಿಗೂ ಉತ್ಸಾಹ ಇರ್ತದೆ. ನಾನು ಅಧ್ಯಕ್ಷ ಆಗಬೇಕು,
ನಾನು ಪಕ್ಷನ ಮುನ್ನಡೆಸ್ಕೊಂಡು ಹೋಗಬೇಕು, ಜವಾಬ್ದಾರಿ ತೊಗೊಬೇಕು ಅನ್ನೋದು. ಹಾಗಾಗಿ ಹಿರಿಯರು ಎಲ್ಲರೂ ಕೂತ್ಕೊಂಡು ಏನು ತೀರ್ಮಾನ ಮಾಡ್ತಾರೆ ಪಕ್ಷದ ವಿಚಾರವಾಗಿ, ಅದಕ್ಕೆ ಎಲ್ಲರೂ ತಲೆಬಾಗಿ ಅವ್ರ ಜೊತೆ ಸಂಘಟನೆ ಮಾಡಿಕೊಂಡು ಹೋಗ್ತೀವಿ. ಸರ್, ನಿನ್ನೆ ಒಂದು ಅನಗತ್ಯವಾದ ಗೊಂದಲವನ್ನು ಶಶಿ ಅವರು ಸೃಷ್ಟಿ ಮಾಡಿದ್ರು ಅಂತ, ಏನು ರುದ್ರೇಶ್ ಅವರ ಬ್ಯಾನರ್ ತೆಗೆದಂಥದ್ದು ಒಟ್ಟಾರೆ ಫುಟ್ಪಾತ್ ತೆರವಿನ ಸಂದರ್ಭದಲ್ಲಿ ತೆಗೆದ್ರು ಅಂತ ತಾವು ಎಲ್ಲೋ ಒಂದು ಕಡೆ ಮೆಸೇಜ್ ಹಾಕಿದ್ದೀರಿ, ಇಲ್ಲ ಇದು ಈ ಕ್ಷೇತ್ರ ಶಾಸಕರು ಮಾಡಿರೋದು ಅಂತೇಳಿ ಅಂತ. ನಿಜನಾ? ನಿಮಗೇನು ಬಂತು ವರ್ತಮಾನ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಸತ್ಯನೋ ಅಸತ್ಯನೋ ಅದು ಭಗವಂತಂಗೆ ಗೊತ್ತಿದೆ. ಕಾಗೆ ಹಾರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಆದಂಥ ಸಂದರ್ಭ ನಿನ್ನೆ ನಡೆದಂಥ ಘಟನೆ. ಏನು ನಿನ್ನೆ ಜಾಯಿಂಟ್ ಕಮಿಷನರ್ ಅವರು ರಸ್ತೆ ತೆರವು ಮಾಡಬೇಕು, ಫುಟ್ಪಾತ್ ತೆರವು ಮಾಡಬೇಕು ಅಂತ ಇಲ್ಲಿಗೆ ಆಗಮಿಸಿದರು. ಅದೇ ಸಂದರ್ಭದಲ್ಲಿ ನಮ್ಮ ರುದ್ರೇಶಣ್ಣ ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾವುಗಳು ಬ್ಯಾನರ್ಗಳನ್ನ ಹಾಕಿದ್ವಿ. ನಮ್ಮ ಸ್ಥಳೀಯ BBMP ಪಾಪ ಇಂಜಿನಿಯರ್ಗಳು ರಿಕ್ವೆಸ್ಟ್ ಮಾಡಿಕೊಂಡ್ರು ಜಾಯಿಂಟ್ ಕಮಿಷನರ್ ಅವರು ಅದಕ್ಕೆ ಸಹಮತ ಕೊಡದೆ ಕಿತ್ತಾಕ್ರಿ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಕೆಲವರು ಅದೇ ಪಕ್ಷದ ಕಾರ್ಯಕರ್ತರುಗಳು ತುಂಬ ದುಂಬಾಲು ಬಿದ್ದಿದ್ರಂತೆ, ಪಕ್ಷದ ಬ್ಯಾನರ್ಗಳನ್ನ ತೆಗಿರಿ ಅಂತ ಅಂದ್ಬಿಟ್ಟು. ಪಕ್ಷದ ವಿಚಾರ, ಆಂತರಿಕ ವಿಚಾರ, ಅದು ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಇಷ್ಟೊಂದು ಕೀಳುಮಟ್ಟಕ್ಕೆ ಬ್ಯಾನರ್ ಹರಿದಾಕೋಂಥ ಕೆಲಸಗಳನ್ನ ಯಾವುದೇ ಪಕ್ಷದವರಾಗಲಿ ಇಷ್ಟೊಂದು ನೀಚನಕ್ಕೆ ಇಳಿಬಾರ್ದು. ಅದರಲ್ಲಿ ಶಾಸಕರು ಮಾಡಿದಾರೋ ಮಾಡಿಲ್ವೋ ಅನ್ನೋದು ನಮಗಂತೂ ಗೊತ್ತಿಲ್ಲ. ಬಟ್ ನಮಗೆ ಸ್ಥಳೀಯವಾಗಿ ಊಹಾಪೋಹಗಳು, ಶಾಸಕರು ಇದರಲ್ಲಿ ಹೇಳಿ ಈ ಥರ ಮಾಡಿಸಿದ್ರು ಅಂತ ಅಂದ್ಬಿಟ್ಟು. ಹಾಗಾಗಿ ಅವ್ರು ಮಾಡಿಸಿಲ್ಲ ಅಂತಂದರೆ ಒಳ್ಳೆಯದು, ಮಾಡಿಸಿದ್ರೆ ತಾಯಿ ಚಾಮುಂಡೇಶ್ವರಿ ಅವ್ರೂ ಪೂಜೆ ಮಾಡೋವಂಥ ದೇವರು. ನಾವು ಅವರನ್ನು ಉಸ್ತುವಾರಿಯಾಗಿ ಕಳಿಸ್ಕೊಂಡಂಥವ್ರು, ಆ ತಾಯಿನೇ ನೋಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಏರೋಹಳ್ಳಿ ವಾರ್ಡಿನ ಮುಖಂಡ ಅಂಜನ್ ಕುಮಾರ್ ಅವರು ಕೂಡ ಹುಟ್ಟುಹಬ್ಬದ ಶುಭಾಶಯದ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸಿದರು. ಮತ್ತು ನಮ್ಮ ಮಾಜಿ ಕಂಠೀರವ ಸ್ಟುಡಿಯೋ ಅಧ್ಯಕ್ಷರಾದಂಥ ಎಂ ರುದ್ರೇಶಣ್ಣನವರ ಹುಟ್ಟುಹಬ್ಬಕ್ಕೆ ಯಶವಂತಪುರ ಕ್ಷೇತ್ರದ ಎಲ್ಲ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಹಾಗೂ ಎಲ್ಲ ಮುಖಂಡರುಗಳು ಇಂದು ಬಂದು, ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಯಡಿಯೂರಪ್ಪನವರು ಆಗಮಿಸಿ ನಮ್ಮ ಎಂ ರುದ್ರೇಶಣ್ಣನವರಿಗೆ ಇಂದು ಶುಭ ಕೋರಿದ್ದಾರೆ. ಹಾಗೂ ನಾವು ಏರೋಹಳ್ಳಿ ವಾರ್ಡಿಂದ ನಮ್ಮ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಇಂದು ಬಂದು ನಮ್ಮ ರುದ್ರೇಶಣ್ಣನವರಿಗೆ 53ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆ ಶುಭ ಕೋರಲು ನಾವೆಲ್ಲರೂ ಬಂದಿದ್ದೀವಿ. ಅವರಿಗೆ ಶ್ರೀ ಕ್ಷೇತ್ರ ಆಂಜನೇಯ ಸ್ವಾಮಿ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ರುದ್ರೇಶಣ್ಣನವರ ಭಾವಚಿತ್ರ ಆಗಿದ್ದಂಥ ಯಶವಂತಪುರ ಕ್ಷೇತ್ರದಲ್ಲಿ ಹುಟ್ಟುಹಬ್ಬದ ಎಲ್ಲ ಫ್ಲೆಕ್ಸ್ನಾಗಲಿ ಭಾವಚಿತ್ರಗಳನ್ನಾಗಲಿ ನಿನ್ನೆ ನೈಟು ಈ BBMP ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳೆಲ್ಲ ಸೇರಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಶುಭ ಕೊಡ್ತಾಯಿದ್ದ ಮುಖಂಡರುಗಳ ಫ್ಲೆಕ್ಸನ್ನು JCB ಸಮೇತ ತಗೊಂಬಂದು ಎಲ್ಲ ಅದನ್ನೆಲ್ಲ ಅಂದರೆ ಕ್ಲೀನ್ ಸಿಟಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಸ್ವಚ್ಛಗೊಳಿಸಿದ್ದಾರೆ. ಆದರೂ ಈ ರೀತಿ ಯಾರೇ ಆಗಲಿ ಅಧಿಕಾರಿಗಳು ಹಾಕಿದ್ರೆ ಎಲ್ರದ್ದು ಹಾಕಬೇಕು, ಆದರೆ ಒಬ್ರದ್ದು ಹಾಕಿ ಒಬ್ರದ್ದು ಬಿಡೋದು, ಆ ರೀತಿ ಅಧಿಕಾರಿಗಳು ಮಾಡಬಾರ್ದು. ನಾವು ಅದನ್ನು ತುಂಬ ಖಂಡಿಸ್ತೀವಿ. ಗೊಲ್ಲಹಳ್ಳಿ ಪಂಚಾಯಿತಿಯ ಮುಖಂಡರು, ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಪ್ರಕಾಶ್ ಅವರು ಕೂಡ ಮಾತನಾಡಿ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಂದು ರೀತಿಯೊಳಗೆ ತಳಹದಿ ಇರುವಂಥದ್ದು, ಇಲ್ಲಿಂದಲೇ ರುದ್ರೇಶ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ, ಆಯ್ಕೆ ಆಗ್ತಾರೆ ಎನ್ನುವಂಥ ಮಾತುಗಳನ್ನು ಕೂಡ ಆಡಿದರು. BJPಯ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದಂಥ ಶ್ರೀ ಎಂ ರುದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರನ್ನೀಗ ಶಾಸಕ ಅಭ್ಯರ್ಥಿ ಅಂತ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ದಾರೆ, ಏನು ಅನ್ಸುತ್ತೆ? ಅವರು ಈ ಹಿಂದೆಯೇ ಈ ಕ್ಷೇತ್ರಕ್ಕೆ ಶಾಸಕರಾಗಬೇಕಾಗಿತ್ತು. ರಾಮನಗರ, ಚಾಮರಾಜನಗರ, ಆಮೇಲೆ ತಿರುಗಿ ಗುಂಡ್ಲುಪೇಟೆ, ವರುಣ ಎಲ್ಲ ತಿರುಗಿಸಿ ಲಾಸ್ಟ್ಗೆ ತಳಾದಿ ಅಂದರೆ ತಳಮನೆಗೆ ಬಂದಿದ್ದಾರೆ. ಶಾಸಕರಾಗ್ತಾರೆ ಅಂತ ಅನ್ನಿಸ್ತಾ ಇದ್ದೀನಿ. ಇವತ್ತು ನಮ್ಮ BJPಯ ಸಾಮರ್ಥ್ಯ ಮತ್ತು ಅವರ ಸಂಘಟನೆ ರಾಜ್ಯನೇ ನೋಡಿದೆ. ವಿಜೇಂದ್ರ ಅವರು ಯಡಿಯೂರಪ್ಪ ಅವರು ಗುರುತಿಸ್ತಿದ್ದಾರೆ ಅಂದರೆ ಅದು ರಾಜ್ಯನೇ ನೋಡಿದೆ. ಆ ರಾಜ್ಯ ನೋಡಿರೋದ್ರಿಂದ ವಿಜೇಂದ್ರ ಅವರು, ಯಡಿಯೂರಪ್ಪ ಅವರು, ಸನ್ಮಾನ್ಯ ಅಪ್ಪಾಜಿಯವರು ಗುರುತಿಸಿದ್ದಾರೆ. ಈ ಕ್ಷೇತ್ರಕ್ಕೆ ನಾಯಕರಿರಲಿಲ್ಲ, ನಾಯಕರ ಅವಶ್ಯಕತೆ ಇತ್ತು. ರುದ್ರೇಶ್ ಅವರು ಬಂದಿರೋದ್ರಿಂದ ಆ ಕೊರತೆ ನೀಗಿದೆ. 3 ಭಾಗದ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದಾನೆ.
ಎಲ್ಲೋ ಒಂದು ಕಡೆಗೆ ಈ ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ಆಗಬಹುದು. ಸುದ್ದಿ ಮೃದಂಗದ ವರದಿ ಸಾಕಷ್ಟು ಚರ್ಚೆ ಆಗಬಹುದು. ಆದಂತಹ ವರದಿಯನ್ನು ನಿಷ್ಪಕ್ಷಪಾತವಾಗಿ ಪೂರ್ಣ ಪ್ರಮಾಣದಲ್ಲಿ ಕೊಡುವಂತಹ ಕೆಲಸ ನಮ್ಮದು. ಯಾಕೆ ಅಂತ ಹೇಳಿದ್ರೆ, ಇನ್ನು ಯಶವಂತಪುರ ಕ್ಷೇತ್ರಕ್ಕೆ ನಗರ ಮಂಡಲ ಗ್ರಾಮಾಂತರ ಮಂಡಲದ ಅಧ್ಯಕ್ಷರನ್ನೇ ನೇಮಕ ಮಾಡಲಾಗದಲ್ಲೇ ಇರುವಂಥ ಸ್ಥಿತಿಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ, ಆ ಪ್ರಶ್ನೆಯನ್ನು ನಾವು ಶಶಿಕುಮಾರ್ ಅವರನ್ನ ಕೇಳಿದ್ದೇವೆ. ಈಗ ಮತ್ತೊಂದು ಕಡೆಗೆ ಈಗಾಗಲೇ ಅಭ್ಯರ್ಥಿ ಅಂಥೇಳಿ ಘೋಷಣೆಯನ್ನು ಮಾಡಿ ಆಗಿದೆ. ಹಾಗಾದರೆ JDSನವರು ಏನು ಮಾಡಬಹುದು ಅದನ್ನು ಮುಂದೆ ಹೇಳೋಣ. ಯಾಕೆ ಅಂತಂದರೆ, ಈಗಲೇ ಹೇಳಲಿಕ್ಕೆ ಹೊರಟ್ರೆ ಹುಟ್ಟುಹಬ್ಬದ ವರದಿಯೊಳಗೆ ಮತ್ತೊಂದು ವರದಿ ಬೇಡ. ಅತ್ಯಂತ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಂಡಂತಹ ರುದ್ರೇಶ್ಗೆ 53ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದೊಳಗೆ ಯಡಿಯೂರಪ್ಪನವರು ಬಹುದೊಡ್ಡ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ, ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೀನೇ ಅಭ್ಯರ್ಥಿ, ನೀನು ವಿಧಾನಸೌಧಕ್ಕೆ ವಿಧಾನಸಭೆಗೆ ಹೋಗುವುದು ಖಚಿತ ಅಂಥೇಳಿ ಆಶೀರ್ವಾದವನ್ನು ಮಾಡುವುದರ ಮೂಲಕ ಕೊಟ್ಟಂತಹ ಗಿಫ್ಟ್, ಆ ಗಿಫ್ಟ್ ಬಗ್ಗೆ ಏನು ಚರ್ಚೆ ಆಗಬಹುದು, ಏನು ಚರ್ಚೆ ಆಗ್ತಾ ಇರಬಹುದು, ಚರ್ಚೆಗೆ ಏನು ಹಾದಿ ಮಾಡಿಕೊಟ್ಟಿರಬಹುದು ಅನ್ನುವಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ಮುಂದೆ ತರ್ತೇನೆ ಅಂತ ಹೇಳ್ತಾ ಮತ್ತೆ ವಿಶೇಷವಾದ ವರದಿ, ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.